ಮಳೆಯಲ್ಲ ಅಂತಿದ್ದ ಊರಲ್ಲಿ ಮನೆ ಮನೆಗೂ ಮಳೆ ನೀರು ಹೊಕ್ಕಿದೆ. ನದಿಗಳು ಬತ್ತಿರೋದನ್ನ ಕಂಡ ಜಾಗದಲ್ಲಿ ಭೋರ್ಗರೆತದ ದೃಶ್ಯ ಕಾಣ್ತಿದೆ. ಮರ ರೆಂಬೆ ಕೊಂಬೆ ಬಿದ್ದು ಅವಾಂತರ ಆಗಿದೆ. ರಾಜ್ಯದ ಕರಾವಳಿ ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರಿಸುತ್ತಿದ್ದು ಜನ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಕೃಷ್ಣಯ್ಯ ಒಡಲಿಗೆ ನೀರು ಬರ್ತಿದೆ. ಹಿರಣ್ಯಕೇಶಿ ನದಿ ಒಡಲು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ. ಕಳಸಾ ಬಂಡೂರಿ ನಾಲೆಗಳಂತೂ ಬೋರ್ಗರೀತಿವೆ. ನದಿಗಳಷ್ಟೇ ಅಲ್ಲ, ಮನೆ ಮನೆಗೂ ಹೇಗೆ ನೀರು ಹೊಕ್ಕಿದೆ ನೋಡಿ. ಜೂನ್ ತಿಂಗಳಲ್ಲಿ ಸಂಪೂರ್ಣ ಕೈ ಕೊಟ್ಟಿದ್ದ ಮುಂಗಾರು ಜುಲೈ ಆರಂಭದಲ್ಲಿ ಚುರುಕುಗೊಂಡಿದೆ. ರಾಜ್ಯದ ಕರಾವಳಿ ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರಿಸುತ್ತಿದ್ದು ಖಾಲಿಯಾಗಿದ್ದ ನದಿಗಳಲ್ಲಿ ಗಂಗೆ ಪ್ರತ್ಯಕ್ಷವಾಗಿದ್ದಾಳೆ. ಅದರಲ್ಲೂ ಪಶ್ಚಿಮ ಘಟ್ಟದಲ್ಲಾಗ್ತಿರೋ ಮಳೆಗೆ ಬೆಳಗಾವಿ ಜಿಲ್ಲೆಯ ನದಿಗಳಿಗೆ ಜೀವ ಕಳೆ ಬಂದಿದೆ. ಮುಂಗಾರು ಅಬ್ಬರದ ಒಂದೊಂದೇ ದೃಶ್ಯವನ್ನ ತೋರಿಸ್ತೀವಿ ನೋಡಿ. ಮುಂಗಾರು ಅಬ್ಬರ 1, ಧಾರಾಕಾರ ಮಳೆ, ಮನೆ ಮನೆಗೂ ಹೊಕ್ಕಿದ ನೀರು. ಮಳೆ ಇಲ್ಲ ಅಂತ ಬೆಳಗಾವಿ ಜನ ಕಳೆದೊಂದು ತಿಂಗಳಿಂದ ವರುಣನನ್ನ ಪ್ರಾರ್ಥಿಸುತ್ತಿದ್ರು. ಇದೇ ಪ್ರಾರ್ಥನೆಯ ಫಲ ಎಂಬಂತೆ ನೆನೆ ಬೆಳಗಾವಿಯಲ್ಲಿ ಧಾರಾಕಾರ ಮಳೆಯಾಗಿದೆ. ಬೆಳಗಾವಿಯ ವೀರಭದ್ರ ನಗರದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರವೇ ಆಗಿದೆ. ಚರಂಡಿ ಕ್ಲೀನ್ ಮಾಡದೇ ಇರೋದ್ರಿಂದ ಮನೆಗಳಿಗೆ ನೀರು ನುಗ್ಗಿದ್ದು ಮೊಹಮ್ಮದ್ ಅಲಿ ಸೇರಿದಂತೆ ಹಲವರ ಮನೆಯಲ್ಲಿನ ದವಸ ಧಾನ್ಯ ಸಾಮಗ್ರಿಗಳು ಹಾಳಾಗಿವೆ. ಮುಂಗಾರು ಅಬ್ಬರ 2, ಕುಸಿದ ಮನೆ ಗೋಡೆ, 7 ಜನ ಪಾರು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಜೋಡಕುರಳಿ ಗ್ರಾಮದಲ್ಲಿ 2 ದಿನದಿಂದಲೂ ಮಳೆಯಾಗ್ತಿದ್ದು ಇದೇ ಮಳೆಗೆ ಮನೆಯ ಗೋಡೆ ಕುಸಿದಿದೆ. ಗೋಡೆ ಕುಸಿತದ ಶಬ್ದ ಕೇಳ್ತಾ ಇದ್ದಂತೆ ಮನೆಯಲ್ಲಿದ್ದ ಗಂಗವ್ವ ವರಾಳೆ ಸೇರಿದಂತೆ 7 ಜನ ಹೊರಗೋಡಿ ಬಂದು ಪ್ರಾಣ ಉಳಿಸಿಕೊಂಡಿದ್ದಾರೆ. ಮುಂಗಾರು ಅಬ್ಬರ 4, ಕೃಷ್ಣಾ ನದಿ ಒಡಲಿನಲ್ಲಿ ನೀರಿನ ಭೋರ್ಗರೆತ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಿರೋದ್ರಿಂದ ಕೃಷ್ಣಾ ನದಿಗೆ 15,000 ಕ್ಯೂಸೆಕ್ ನೀರು ಹರಿದು ಬರ್ತಿದೆ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಬಳಿ ನದಿಯಲ್ಲಿ ನೀರು ಕಂಡು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಮುಂಗಾರು ಅಬ್ಬರ 5, ಹಿರಣ್ಯಕೇಶಿ ನದಿಯಲ್ಲಿ ಉಕ್ಕಿದ ನೀರು. ಮಹಾರಾಷ್ಟ್ರದಲ್ಲಿನ ಮಳೆಯಿಂದ ಹಿರಣ್ಯಕೇಶಿ ನದಿ ಕೂಡ ಉಕ್ಕಿ ಹರಿಯಲಾರಂಭಿಸಿದೆ. ಏಕಾಏಕಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದ್ದು ಸಂಕೇಶ್ವರ ಚಂದಗಡ ಸಂಪರ್ಕಿಸುವ ಸೇತುವೆ ಕುಸಿತವಾಗಿದೆ. ನೀರು ಹೆಚ್ಚಾದರೆ ಸೇತುವೆಯೇ ಸಂಪೂರ್ಣ ಕೊಚ್ಚಿ ಹೋಗುವ ಆತಂಕ ಇದೆ. ಹೀಗಾಗಿ ಬ್ಯಾರಿಕೇಡ್ ಹಾಕಿ ಸಂಚಾರವನ್ನ ನಿರ್ಬಂಧಿಸಲಾಗಿದೆ. ಮುಂಗಾರು ಅಬ್ಬರ 6, ಕಳಸಾ ಬಂಡೂರಿನಲ್ಲಿ ನೀರಿನ ಭೋರ್ಗರೆತ. ಪಶ್ಚಿಮ ಘಟ್ಟ ಭಾಗದಲ್ಲಿನ ಮಳೆಯಿಂದ ಕಣಕುಂಬಿಯಲ್ಲಿ ಕಳಸಾ ಮತ್ತು ಬಂಡೂರಿ ನಾಲೆಗಳು ಭೋರ್ಗರೀತಿವೆ. ಮೊನ್ನೆವರೆಗೂ ಒಣಗಿ ಹೋಗಿದ್ದ ನಾಲೆಯಲ್ಲಿ ಇಂದು ನೀರಿನ ಹರಿವು ಹೆಚ್ಚಾಗಿದ್ದು ಆ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ನೀಡಿರೋ ಪ್ರತ್ಯಕ್ಷ ವರದಿ ಇಲ್ಲಿದೆ. ನಾನೀಗ ಕಳಸಾ ನಾಲಾ ತಟದಲ್ಲೇ ಇದ್ದೇನೆ. ಸದ್ಯ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೇನೆ. ಇದೇನಿದೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಹುಟ್ಟಿಕೊಳ್ಳುವಂಥ ನಾಲಾ ಆಗಿರುವಂಥದ್ದು. ಸದ್ಯ ಈಗ ಈ ಒಂದು ಕಳೆದ 4-5 ದಿನಗಳಿಂದ ನಿರಂತರವಾಗಿ ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ಬತ್ತಿ ಹೋಗಿದ್ದಂತಹ ಕಳಸಾ ನಾಲಾ ಏನಿದೆ, ಬಂಡೂರಿ ನಾಲಾ ಏನಿದೆ, ಅವೆರಡೂ ಕೂಡ ಈಗ ಮೈದುಂಬಿ ಹರಿತಾ ಇರುವಂಥದ್ದು ನೀವೀಗ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ. ಬೆಳಗಾವಿ ಜಿಲ್ಲೆ ನದಿಗಳಲ್ಲಿ ನೀರು ಕಾಣಿಸಿಕೊಳ್ತಾ ಇದ್ದಂತೆ ಸಚಿವ ಸತೀಶ್ ಜಾರಕಿಹೊಳಿ ಖುಷಿಯಾಗಿದ್ದು ಆತಂಕ ದೂರವಾಗಿದೆ ಅಂದ್ರು. ಇವತ್ತಿಂದ ನೀರು ಬರಲಿಕ್ಕೆ ಡ್ಯಾಮ್ಗೆ ಪ್ರಾರಂಭ ಆಗಿದೆ. ಸೊ ನಾಳೆ ಇನ್ನೂ ಹೆಚ್ಚಾಗ್ಬೋದು, ನಾಳೆ ಇನ್ನೂ ಹೆಚ್ಚಾಗ್ಬೋದು. ಬಹುಶಃ ನಮ್ಗೆ ಏನು ಆತಂಕ ಇತ್ತು, ಮಳೆ ಆಗ್ತಿಲ್ಲ, ನೀರು ಬರ್ತಾರ ಡ್ಯಾಮ್ಗೆ ಅಂತ, ಅದು ಇವತ್ತಿಂದ ನಮ್ಮೆಲ್ಲ ಆ ಒಂದು ಭಯದಿಂದ ಮುಕ್ತಿ ಮಾಡಿದೆ. ಬಹುಶಃ 1 ವಾರ ಮಳೆ ಆದರೂ ಕೂಡ 4-5 ತಿಂಗಳಿಗೆ ಬೇಕಾಗುವಷ್ಟು ನೀರು ಸಂಗ್ರಹಣೆ ಆಗುತ್ತೆ. ಮುಂಗಾರು ಅಬ್ಬರ 7, ಆಗುಂಬೆಯಲ್ಲಿ ಘನ ವಾಹನಗಳ ಸಂಚಾರಕ್ಕೆ ನಿರ್ಬಂಧ.
ಸಹ್ಯಾದ್ರಿ ಶ್ರೇಣಿಯಲ್ಲಿ ಮಳೆ ಶುರುವಾಗ್ತಿದ್ದಂತೆ ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯಲ್ಲಿ ಗುಡ್ಡ ಕುಸಿತದ ಆತಂಕ ಇದೆ. ಹೀಗಾಗಿ ಘನವಾಹನಗಳ ಸಂಚಾರವನ್ನ ನಿಷೇಧಿಸಲಾಗಿದೆ. ಸೆಪ್ಟೆಂಬರ್ 30ರವರೆಗೂ ಘನವಾಹನಗಳ ಸಂಚಾರ ನಿರ್ಬಂಧಿಸಿ ಉಡುಪಿ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ಆದರೆ ಲಘು ವಾಹನಗಳಿಗೆ ಎಂದಿನಂತೆ ಸಂಚಾರ ಇರಲಿದೆ. ಉಡುಪಿ ಮತ್ತು ಶಿವಮೊಗ್ಗವನ್ನು ಸಂಪರ್ಕ ಮಾಡುವಂಥ ಆಗುಂಬೆ ಘಾಟ್ ಬಳಿ ಇದ್ದೇವೆ. ನಾವು ಚಿತ್ರಣವನ್ನು ಗಮನಿಸಬಹುದು. ಈಗ ಮಳೆಗಾಲ ಆರಂಭ ಆಗಿದೆ. ಅಂದರೆ ಕರಾವಳಿ ಜಿಲ್ಲೆ ಮಲೆನಾಡು ಭಾಗದಲ್ಲಿ ಈ ಬಾರಿ ಮಳೆಯ ಪ್ರಮಾಣ ಅಂದರೆ ಮುಂಗಾರು ಮಳೆ ಕೈಕೊಟ್ಟಿತ್ತು. ಆ ಒಂದು ಸಂದರ್ಭದಲ್ಲಿ ಅಲ್ಪ ಪ್ರಮಾಣದಲ್ಲಿ ಮಳೆ ಆಗಿತ್ತು. ಆದರೆ ಈಗ ಜುಲೈ ಆರಂಭದಲ್ಲಿ ಈಗ ಮಳೆಯ ಪ್ರಮಾಣ ಒಂದು ಜಾಸ್ತಿ ಆಗ್ತಾ ಇರುವಂಥದ್ದು. ಮಳೆಯ ಪ್ರಮಾಣ ಜಾಸ್ತಿ ಆಗುತ್ತಿದ್ದಂತೆ ಆ ಒಂದು ಘಾಟ್ ಸೆಕ್ಷನ್ನಲ್ಲಿ ಈಗ ಭೂಕುಸಿತದ ಆತಂಕದ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲಾಡಳಿತ ಒಂದು ಕ್ರಮವನ್ನು ಕೈಗೊಂಡಿರುವಂಥದ್ದು. ಅಂದರೆ ಮಳೆಯ ಪ್ರಮಾಣ ಹೆಚ್ಚಾಗುತ್ತಿದ್ದಂತೆ ಘನ ವಾಹನಗಳು ಈ ಒಂದು ಆಗುಂಬೆ ಘಾಟ್ನಲ್ಲಿ ಸಂಚಾರ ಮಾಡಬಾರ್ದಂತ ಸೂಚನೆಯನ್ನು ಆದೇಶವನ್ನು ಹೊರಡಿಸಿರುವಂಥದ್ದು. ಮುಂಗಾರು ಅಬ್ಬರ 9. ಹಾಸನ ಚಿಕ್ಕಮಗಳೂರಿನಲ್ಲೂ ಮುಂಗಾರಿನ ಮೊರೆತ. ಮಲೆನಾಡು ಚಿಕ್ಕಮಗಳೂರಿನ ಶೃಂಗೇರಿ, ಕಳಸ ಹಾಗೂ ಮೂಡಿಗೆರೆ ಭಾಗದಲ್ಲಿ ಮಳೆಯಾರ್ಭಟ ಹೆಚ್ಚಾಗಿದ್ದು ಗಾಳಿ ಮಳೆಗೆ ಮರ ಉರುಳಿ ಬೀಳ್ತಿವೆ. ಕೊಪ್ಪ ತಾಲೂಕಿನ ಬಸರಿಕಟ್ಟೆ ಜೈಪುರ ರಸ್ತೆಯಲ್ಲಿ ಮರ ಉರುಳಿ ಸಂಚಾರ ಬಂದಾಗಿತ್ತು. ಇನ್ನು ಹಾಸನ ಜಿಲ್ಲೆಯ ಸಕಲೇಶ್ಪುರದಲ್ಲೂ ಮಳೆ ಜೋರಾಗಿದ್ದು ಸರಗಳ್ಳಿ ಗ್ರಾಮದ ಬಳಿ ರಸ್ತೆಗೆ ಮರ ಉರುಳಿ ಸಂಚಾರಕ್ಕೆ ತೊಂದರೆಯಾಗಿತ್ತು. ಅದೇನೇ ಇರಲಿ, ಜೂನ್ ತಿಂಗಳಲ್ಲಿ ಮಾಯವಾಗಿದ್ದ ಮಳೆರಾಯ ಜುಲೈನಲ್ಲಿ ಎಂಟ್ರಿ ಕೊಟ್ಟಿದ್ದು ರೈತಾಪಿ ವರ್ಗ ಸೇರಿದಂತೆ ಎಲ್ಲರೂ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಬ್ಯೂರೋ ರಿಪೋರ್ಟ್, TV9.